ಇನ್ನು ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಬರೋಣ. ರಾಜ್ಯಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಈಗ ಮತ್ತೊಮ್ಮೆ ಶುರುವಾಗ್ತಾ ಇದೆ. ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕರು ರಾಜ್ಯಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ನೋಡಿ. ಮಧ್ಯಪ್ರದೇಶದ ಕಾಂಗ್ರೆಸ್ನ ಒಂದಷ್ಟು ಜನ ಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದಾರೆ. ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಇಲ್ಲಿಂದ ಎಲ್ಲರೂ ಬೆಂಗಳೂರು ಹತ್ತ ಬಂದಿದ್ದಾರೆ. ಸುಮಾರು 63 ಜನ ಶಾಸಕರು ಸೇರಿ 75 ಜನ ಬೆಂಗಳೂರು ಹತ್ತ ಪ್ರಯಾಣ ಬೆಳೆಸಿರೋದು. ಸ್ಪೆಷಲ್ ಫ್ಲೈಟ್ ನಲ್ಲಿ ಬೆಂಗಳೂರು ಹತ್ತ ಹೊರಟಿರೋದು ಶಾಸಕರು. ಸಂಜೆ ಕೆಲವೇ ನಿಮಿಷ, ಒಂದು 5:30ಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಆಗುತ್ತೆ ಆ ಫ್ಲೈಟ್. ಏರ್ಪೋರ್ಟ್ ನಿಂದ ರೆಸಾರ್ಟ್ಗೆ ಹೋಗ್ತಾರೆ ಎಲ್ಲರೂ. ಬಿಡದಿ ಹತ್ರ ವಂಡರ್ಲಾ ರೆಸಾರ್ಟ್ ಇದೆಯಲ್ಲ, ಅಲ್ಲಿ ವಾಸ್ತವ್ಯ ಕೊಡ್ತಾರಂತೆ ಅಷ್ಟು ಜನ ಶಾಸಕರು. ಇದು ಕುದುರೆ ವ್ಯಾಪಾರ, ಅಡ್ಡ ಮತದಾನದ ಭೀತಿಯ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿರೋದು. ಅಂದ್ರೆ ರೆಸಾರ್ಟ್ ಕರ್ಕೊಂಡು ಬಂದು ಸೇಫ್ ಆಗಿ ಇಡಿಸೋದು. ಪೊಲೀಸ್ ಭದ್ರತೆಯಲ್ಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ ಶಾಸಕರು. ಇವತ್ತು ಸಂಜೆ 5:30 ನಂತರ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರ ಅವರೆಲ್ಲರನ್ನು ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಬಿಡದಿಯ ವಂಡರ್ಲಾ ರೆಸಾರ್ಟ್. ಮಧ್ಯಪ್ರದೇಶದ ಭೋಪಾಲ್ನಿಂದ ಬೆಂಗಳೂರು ಹತ್ತ ಸ್ಪೆಷಲ್ ಫ್ಲೈಟ್ ನಲ್ಲಿ 75 ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ 75 ಜನದಲ್ಲಿ 63 ಜನ ಶಾಸಕರೇ ಇದ್ದಾರೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುದುರೆ ವ್ಯಾಪಾರ ಜೊತೆಗೆ ಅಡ್ಡ ಮತದಾನ, ಇದೆಲ್ಲದರ ಭೀತಿ ಎಲ್ಲಾ ಪಕ್ಷಕ್ಕೂ ಇದ್ದೇ ಇರುತ್ತೆ. ಅದರಲ್ಲೂ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರು ಇದನ್ನ ಅರಿತುಕೊಂಡು ಕುದುರೆ ವ್ಯಾಪಾರದ ಭಯ, ಅಡ್ಡ ಮತದಾನದ ಭೀತಿ ಇರೋದ್ರಿಂದಾಗಿ ಅವರೆಲ್ಲರನ್ನು ಸೇಫ್ ಮಾಡಿಸೋ ಜವಾಬ್ದಾರಿ ಈಗ ಕಾಂಗ್ರೆಸ್ನ ಹಿರಿಯ ನಾಯಕರ ಹೆಗಲಿಗೆ. ಹಾಗಾಗಿ ಪಕ್ಕದಲ್ಲೇ ಇರುವಂತ ಕರ್ನಾಟಕ ಸೇಫ್ ಪ್ಲೇಸು ಅಂತ ಹೇಳಿ ಮಧ್ಯಪ್ರದೇಶದ ಭೂಪಾಲ್ನಿಂದ 63 ಜನ ಶಾಸಕರು ಸೇರಿ 75 ಜನ ಸ್ಪೆಷಲ್ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ. 5:30ಕ್ಕೆಲ್ಲ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದು ರೀಚ್ ಆಗ್ತಾರೆ. ದೇವನಹಳ್ಳಿ ಏರ್ಪೋರ್ಟ್ ಇಂದ ಸೀದಾ ಬಿಡದಿಯ ವಂಡರ್ಲಾ ರೆಸಾರ್ಟ್ ಹೋಗಿ ಅಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಅವರನ್ನ ಸೇಫ್ ಮಾಡಿ ಇಡ್ತಾರೆ. ಕೆಲವೇ ದಿನಗಳಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ರೆಸಾರ್ಟ್ ಪಾಲಿಟಿಕ್ಸ್ ಎಲ್ಲ ಕಡೆ ಶುರುವಾಗ್ಬಿಟ್ಟಿದೆ. ಹಾಗೆ ಮಧ್ಯಪ್ರದೇಶದ ಕಾಂಗ್ರೆಸ್ನ ಹಲವು ಜನ ಶಾಸಕರು ರಾಜ್ಯಕ್ಕೆ ಶಿಫ್ಟ್ ಆಗಿದ್ದಾರೆ, ಅಂದರೆ ಕರ್ನಾಟಕಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಭೋಪಾಲ್ನಿಂದ ಹೊರಟಿದ್ದಾರೆ, ಸ್ಪೆಷಲ್ ಫ್ಲೈಟ್ನಲ್ಲಿ ಬೆಂಗಳೂರು ಹತ್ರ ಬರ್ತಾ ಇದ್ದಾರೆ. ಸುಮಾರು 75 ಜನ ಇರುವಂತಹ ಸ್ಪೆಷಲ್ ಫ್ಲೈಟ್ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯುತ್ತೆ. ಅಲ್ಲಿಂದ ಸೀದಾ ಅವರನ್ನ ಸೇಫ್ ಆಗಿ ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರನ್ನ ಸೇಫ್ ಆಗಿ ಇಟ್ಕೊಳ್ತಾರೆ, ಅದು ಪೊಲೀಸ್ ಭದ್ರತೆಯೊಂದಿಗೆ. ಕಾರಣ ಏನು ಅಂತಂದ್ರೆ ಕುದುರೆ ವ್ಯಾಪಾರ, ಅಡ್ಡ ಮತದಾನ. ಎಲ್ಲಿ ಅಡ್ಡ ಮತದಾನ ಮಾಡಿಬಿಡ್ತಾರೋ ರಾಜ್ಯಸಭಾ ಚುನಾವಣೆಯಲ್ಲಿ ಅನ್ನುವಂತ ಭಯ, ಭೀತಿ ಪಕ್ಷದಲ್ಲಿ ಇರೋದ್ರಿಂದಲೇ ಅವರನ್ನ ರೆಸಾರ್ಟ್ ಕರ್ಕೊಂಡೋಗಿ ಸೇಫ್ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಎಲೆಕ್ಷನ್ ಅನ್ನುವಂತ ಸಂದರ್ಭ ಬಂದಾಗ ಈ ರೀತಿಯ ಕೆಲಸಗಳಾಗುತ್ತೆ. ರಾಜ್ಯಸಭೆ ಚುನಾವಣೆ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಇದೇ ಭೀತಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಈಗ ಕೆಳ ಹಂತದ ಒಂದು ಚುನಾವಣೆಯೂ ಕೂಡ ನಾಳೆ ದಿನ MLA MP ಎಲೆಕ್ಷನ್ಗೂ ಕೂಡ ದೊಡ್ಡ ಎಫೆಕ್ಟ್ ಬೀಳುತ್ತೆ. ಸೊ ಹಾಗಾಗಿ ಈ ಅಡ್ಡ ಮತದಾನ, ಕುದುರೆ ವ್ಯಾಪಾರ ಕೆಳ ಹಂತದ ಚುನಾವಣೆಯಿಂದಲೂ ಕೂಡ ಹಿಡಿದು MP ಎಲೆಕ್ಷನ್ ತನಕನೂ ಇದ್ದೇ ಇರುತ್ತದು. ಆ ಭಯ ಸಾಮಾನ್ಯ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ. ಸೊ ಹಾಗಾಗಿ ಅದರ ಭಾಗವಾಗಿಯೇ ಈಗ ರಾಜ್ಯಸಭಾ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಸೇಫ್ ಮಾಡೋದಕ್ಕೆ ಭೋಪಾಲ್ನಿಂದ 63 ಜನ MLAಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ.